ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅನಂತ್ ಕಣೇಕಲ್, ಕಲಿಕಾ ಮಾಲಿಕೆಯಿಂದ. ಇವತ್ತಿನ ವಿಡಿಯೋ ಮಕ್ಕಳಿಗೆ ಮೈಂಡ್ ಡೆವಲಪ್ಮೆಂಟ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಮೈಂಡ್ ಕಾನ್ಸಂಟ್ರೇಷನ್ ಹೇಗೆ ಸುಧಾರಿಸಬೇಕು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂದಿನ ಯುಗದೊಳಗೆ ಕಾಂಪಿಟೇಷನ್ ಯುಗ. ಚಿಕ್ಕ ಮಕ್ಕಳಿಂದಲೇ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ ಬೆಳೆಸಬೇಕು. ಯಾವುದರಲ್ಲಿ ಕಾನ್ಸಂಟ್ರೇಷನ್ ಬೆಳೆಸಬೇಕು? ಒಂದು ಅಭ್ಯಾಸದಲ್ಲಿ, ಒಂದು ನಡವಳಿಕೆಯಲ್ಲಿ, ಒಂದು ಸಂಸ್ಕೃತಿಯಲ್ಲಿ ಈ ತರಹದ ಒಂದು ಕಾನ್ಸಂಟ್ರೇಷನ್ ಆ ಮೈಂಡ್ ಡೆವಲಪ್ಮೆಂಟ್ಗೆ ಅತಿ ಅವಶ್ಯಕವಾಗಿದೆ. ಅದರಂತೆ ನಾನು ಕೆಲವೊಂದು ಮಂತ್ರಗಳನ್ನು, ಕೆಲವೊಂದು ಎಕ್ಸಸೈಸ್ಗಳನ್ನು ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ತೇನೆ. ಏನಪ್ಪ ಅಂದರೆ, ಪ್ರಥಮವಾಗಿ ಶಾಂತಿ ಮಂತ್ರ. ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಶಾಂತಿ ಶಾಂತಿ ಶಾಂತಿ. ಈ ರೀತಿಯಾಗಿ ಪ್ರಪ್ರಥಮವಾಗಿ ಶಾಂತಿ ಮಂತ್ರದಿಂದ ಪ್ರಾರಂಭಿಸಬೇಕು. ಮೊದಲಿಗೆ ಸ್ಮಾಲ್ ಆಗಿ ಅವರಿಗೆ ಒಂದು ಚೇತನಕಾರಿಯಾದಂತಹ ಎಕ್ಸಸೈಸ್ ಏನಪ್ಪ ಅಂತಂದರೆ, ಹೀಗೆ ನಿಂತಲ್ಲೇ ಈ ರೀತಿ ಮಾಡಬೇಕು. ಒಂದು 10ರಿಂದ ಪ್ರಾರಂಭ ಮಾಡಬೇಕು. ಆಮೇಲೆ ಕೈಗಳನ್ನು ಈ ರೀತಿ ಮಾಡಬೇಕು. ಇವು 5 ಎಕ್ಸಸೈಸ್ಗಳನ್ನು ಮಾಡಬೇಕು. ಆಮೇಲೆ ಈ ಕೈಗಳನ್ನು ಈ ರೀತಿ ಮಾಡಬೇಕು. ಇವನ್ನು ಈ ರೀತಿ ಮಾಡಬೇಕು. ಎಲ್ಲವನ್ನು 10ರಿಂದ ಮಾಡಬೇಕು. ಮತ್ತು ಈ ಮುಷ್ಟಿಗಳನ್ನು ಈ ರೀತಿ 5 ಈ ರೀತಿ ರೊಟೇಟ್ ಆಗಿ 5 ಈ ರೀತಿ ಎಕ್ಸಸೈಸ್ಗಳನ್ನು ಮಾಡಬೇಕು. ಮತ್ತು ಕಣ್ಣಿಗೆ ಈ ಥಂಬನ್ನು ಎದುರಿಗೆ ನೋಡಿ ಇದನ್ನು ಹತ್ತಿರದಿಂದ ತೆಗೆದುಕೊಂಡು ಬಂದು ದೃಷ್ಟಿಯನ್ನು ಅದರ ಮೇಲೆ ಕೇಂದ್ರೀಕರಿಸಬೇಕು. ಈ ರೀತಿಯಾಗಿ ಇನ್ನೂ ಅನೇಕ ಎಕ್ಸಸೈಸ್ಗಳನ್ನು ಮಾಡಬಹುದು. ಈಗ ಮೈಂಡ್ ಕಾನ್ಸಂಟ್ರೇಷನ್ನಿಗೆ ಒಂದು ಎಕ್ಸಸೈಸ್ ಇದೆ. ಈ ಬೆರಳುಗಳನ್ನು, ಇವೆರಡೂ ಬೆರಳುಗಳನ್ನು ಹೀಗೆ ಹಿಡಿದುಕೊಂಡು, ಇದು ಹಣೆಯ ಮೇಲೆ, ಇದು ಎದೆಯ ಮೇಲೆ, ಇದು ಎಟ್ ಎ ಟೈಮ್ ಇದು ರಿವರ್ಸ್ ಆಗಬೇಕು, ಇದು ಹೀಗಾಗಬೇಕು. ಈ ರೀತಿ ಎಕ್ಸಸೈಸ್ಗಳನ್ನು ಮಾಡಿ ಒಂದು 10 ಎಕ್ಸಸೈಸ್ಗಳನ್ನು ಮಾಡಿಸ್ರಿ. ಮತ್ತು ಕಿವಿ ಮೊದಲಿಗೆ ಹೀಗೆ 1 2 3 4 5 1 2 3 4 5 1 2 3 4 5 ಈ ರೀತಿಯಾಗಿ ಕಿವಿಗಳನ್ನು ಎಳೆಯುವುದರಿಂದ ಮೆದುಳಿನ ನರಗಳು ಆ್ಯಕ್ಟಿವೇಟ್ ಆಗುತ್ತೆ. ಆ ರೀತಿ ಎಕ್ಸಸೈಸ್ಗಳನ್ನು ಮಾಡಿಸ್ರಿ. ಮತ್ತು
ಈಗ ಬುದ್ಧಿ ವಿಕಾಸನ ಮಂತ್ರ ಅಂತ ಒಂದಿದೆ. ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ. ಆ ನೆನಪಿಗೋಸ್ಕರ ಒಂದು ಶ್ಲೋಕವಿದೆ. ಏನಪ್ಪ? ಓಂ ಮಾ ನಿಷಾದ ಪ್ರತಿಷ್ಠಾತ್ವಂ ಗಂ ಶಾಶ್ವತೀ ಶಾಮಯೇ ಕಾಂಚಮಿಥುನಾದೇಕಂ ವಧಿಕಾ ಮನೋಹಿತಂ. ಇದನ್ನು ಪ್ರತಿನಿತ್ಯವೂ ಸ್ನಾನ ಮಾಡಿ ಬಂದ ನಂತರ ನಿಮ್ಮ ಕುಲದೇವರ ಒಂದು ಶ್ಲೋಕವನ್ನು ಹೇಳಿಸಿ, ಇದನ್ನು 28 ಬಾರಿ ಹೇಳಿಸಿದ್ದೆ ಆದರೆ ಎಂಥ ಮಗುವಿಗೂ ಜ್ಞಾಪಕ ಶಕ್ತಿ ಉನ್ನತವಾಗ್ತದೆ. ಇದನ್ನು ಪ್ರತಿನಿತ್ಯ 28 ಬಾರಿ ಹೇಳಿಸಬೇಕು. ಇದರಿಂದ ಮಗುವಿಗೆ ಒಂದು ಸಹಾಯವಾಗ್ತದೆ. ಇನ್ನು ನೀವು ಮಕ್ಕಳಿಗೆ ಬಾಳೆಹಣ್ಣನ್ನು ತಿನ್ನಿಸುವುದು ಸಾಮಾನ್ಯ. ಆದರೆ ಮಗುವಿನ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಏನು ಮಾಡಬೇಕಪ್ಪ? ಬಾಳೆಹಣ್ಣನ್ನು ತುಪ್ಪದಲ್ಲಿ ಅದ್ದಿ ತಿನ್ನಿಸ್ಬೇಕು. ತುಪ್ಪದಲ್ಲಿ ಅದ್ದಿ ತಿನ್ನಿಸೋದ್ರಿಂದ ಅದು ಆಕಳ ತುಪ್ಪದಂದು ಬಹಳ ಶ್ರೇಷ್ಠವಾದದ್ದು. ಆಕಳ ತುಪ್ಪದಲ್ಲಿ ಬೆಳಗಿನ ಹೊತ್ತು ಮಗುವಿಗೆ ತುಪ್ಪದಲ್ಲಿ ಅದ್ದಿ ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ಈ ರೀತಿಯಾಗಿ ಮಗುವಿಗೆ ಮೊದಲಿನಿಂದಲೇ ಇವುಗಳನ್ನು ರೂಢಿಸಿಕೊಂಡು ಬಂದರೆ ಆ ಮಗು ಒಂದು ಉತ್ತಮ ನಾಗರಿಕ ಆಗೋದ್ರಲ್ಲಿಗೆ ಸಂಶಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸಮಾಪ್ತಿಗೊಳಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.